ನಮಸ್ಕಾರ. ಪಬ್ಲಿಕ್ ನುಡಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಮುಖ್ಯಾಂಶಗಳು. ಅಮೀನಗಡದಲ್ಲಿ ಮಾಜಿ ಶಾಸಕರಾದ ಶ್ರೀ ವೀರಣ್ಣ ಚರಂತಿಮತ್ ಸಾಹೇಬರ ನೇತೃತ್ವದಲ್ಲಿ ಮಹಾ ಸದಸ್ಯತಾ ಅಭಿಯಾನ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಸದಸ್ಯತಾ ಅಭಿಯಾನದ ಬಗ್ಗೆ ಸನ್ಮಾನ್ಯ ಡಾಕ್ಟರ್ ಎನ್.ಎಸ್. ದಡ್ಡಣ್ಣವರ್ ಮಾತನಾಡಿದರು ಹಾಗೂ ಗ್ರಾಮೀಣ ಅಧ್ಯಕ್ಷರು ಕಾರ್ಯದರ್ಶಿಗಳು ಭಾಗವಹಿಸಿದ್ದರು. ಮಾಜಿ ಶಾಸಕರಾದ ವೀರಣ್ಣ ಚರಂತಿಮತ್ರವರು ಮಾತನಾಡಿದರು. ಮತ್ತೊಂದು ಕಡೆ ಉಕ್ರೇನ್ ರಷ್ಯಾದ ಯುದ್ಧ ಅಂತಂದ್ರಾಗ ಮೋದಿಯವರು ಅಮೆರಿಕಾದಾಗ ಹೋದ್ರೆ 25-30 ಸಾವಿರ ಜನ ಆಡಿಟೋರಿಯಂ ತುಂಬ ಕುಂತು ಅವ್ರನ್ನ ಸ್ವಾಗತ ಮಾಡ್ತಾರೆ. ನಿನ್ನೆ ಕ್ವಾಡಸಲಿಂಗ ಸಭೆಗೆ ಹೋದ್ರೆ ಅದ್ದೂರಿಯಾಗಿ ಸ್ವಾಗತ ಮಾಡ್ಯಾರ. ಇದನ್ನ ಮುಂದೆ ಬೈಡನ್ ಹೇಳ್ತಾನೆ, ಯಾರು ರಿಟೈರ್ ಆದ್ಮೇಲೆ ಯಾರು ನಡೆಸ್ತಾರ ಅಂತಂದ್ರೆ ಮೋದಿ ನಡೆಸ್ತಾರ ಅಂತ ಹೇಳ್ತಾರೆ. ಎಂತ ಗೌರವ ನಮ್ಮ ಒಬ್ಬ ಪ್ರಧಾನಮಂತ್ರಿಯಿಂದ ನಮ್ಮ ದೇಶಕ್ಕೆ ಎಂತ ಗೌರವ ಸಿಗಾಕತ್ತೈತಿ. ಕಾರ್ಯಕರ್ತರಾದವ್ರಿಗೆ ಅಭಿಮಾನನೇ ಇಲ್ಲ. ಇನ್ನೂ ಬರೀ ಹಳೆ ಜಾಡ್ನಾಗಿದ್ದೀವಿ ನಾವು. ಒಬ್ಬ ಪ್ರಧಾನಮಂತ್ರಿಯಿಂದ ಇಡೀ ದೇಶಕ್ಕೆ ಗೌರವ ಸಿಗಾಕತ್ತೈತಿ. 10ನೇ ಸ್ಥಾನದಲ್ಲಿ ಇದ್ದಂತ ಭಾರತದ ಅರ್ಥವ್ಯವಸ್ಥೆ 5ನೇ ಸ್ಥಾನಕ್ಕೆ ಬಂತು. ಈಗ 5ನೇ ಸ್ಥಾನದಿಂದ ಅದು 3ನೇ ಸ್ಥಾನಕ್ಕೆ ತಗೊಂಡು ಹೋಗ್ಬೇಕು ಅಂತ ಅವರು ಹಗಲಿ ರಾತ್ರಿ ಕೆಲಸ ಮಾಡಕತ್ತಾರ. 15 ತಾಸು ದಿಲ್ಲಿಯಿಂದ ಅಮೇರಿಕಕ್ಕೆ ಹೋಗಿ ಹಿಡಿದು ಬೈಡನ್ ಮನೆಗೆ ಹೋಗಿ ಭೇಟಿಯಾಗಿ ಅಲ್ಲೇ ರಾತ್ರಿ ಮೀಟಿಂಗ್ ಮಾಡಿ 15 ಜನ ಟಾಪ್ ಸಿಇಒಗಳು, ಅಬ್ಜಾಧಿಪತಿಗಳು ಅವ್ರನ್ನೆಲ್ಲ ಕರೆದು ಮೀಟಿಂಗ್ ಮಾಡಿ ಅವ್ರನ್ನೆಲ್ಲರೂ ಇಲ್ಲೇ ಭಾರತದೊಳಗೆ ಹೂಡಿಕೆ ಮಾಡಂತ ಹೇಳಿ, ಈಗ ಅವರೆಲ್ಲ ಚೈನಾದಿಂದ ಇಂಡಸ್ಟ್ರಿಗಳೆಲ್ಲ ಕಾಲು ಕಿತ್ತಕ್ಕಂಥವು ಕಮ್ಯುನಿಸ್ಟರಿಗೆ ವ್ಯಾಸರಾಗಿ. ಅದ್ರದ್ದು ಸದುಪಯೋಗ ತಗೋಬೇಕಲ್ಲಿ. ಕಾಂಗ್ರೆಸ್ನವ್ರು ಹಾಳಾದವ್ರು ಅವು ಹಾಳು ಮಾಡಕತ್ತಾರ, ಸರ್ಕಾರ ಸರಿಯಾಗಿ ನಡೆಸೋಲ್ರಂದ್ರೆ ಅದ್ರದ್ದು ಉಪಯೋಗ ನಾವು ತಗೋಬೇಕಲ್ಲ ಒಂದು ರಾಜಕೀಯ ಪಕ್ಷ ಆಗಿ. ಸರ್ಕಾರ ಬಂತಂದ್ರೆ ನೋಡ್ರಿ ಎಲ್ಲಿರ್ತಾರೋ ಎಲ್ಲಿಲ್ಲೋ ಜಾತಿಗೊಂದೊಂದು ಸಮುದಾಯ ಭವನ ಗುಡಿ ಹಂಗ ಬರ್ತಾವ ಅರ್ಜಿ ಬಂದ ಬರ್ತಾವ. ನಾನು ನೋಡೀನಿ, ಎಲ್ಲ ಸರ್ಕಾರದಾಗಿದ್ದು ನೋಡೀನಿ, ಸರ್ಕಾರದಾಗ ಎಲ್ಲಾಗ ನೋಡೀನಿ. ಏನ್ ಬರ್ತಾವ, ಭಯಂಕರ ಬರ್ತಾವ. ಈಗ ನೋಡಿ ಮೆಂಬರ್ಶಿಪ್ ಮಾಡಿದ್ರೆ ಮೆಂಬರ್ಶಿಪ್ ಮಾಡ್ತಾರೆ. ಮತ್ತೆ ನಿಮ್ಗೆ ನಾವ್ಯಾಕೆ ಅಭಿವೃದ್ಧಿ ಕೆಲಸ ಮಾಡಬೇಕು? ಈಗ ಹೆಂಗದಾರಲ್ಲ ಹಂಗಿದ್ದು ಹೋಗಂತ ನಮ್ಮ ಸುರೇಶ್ ಗಿರೀಶ್, ನೀವು ಹಂಗ ಇದು ಯಾಕೆ ಮಾಡ್ತೀರಿ ಅಂತ ನಾವು ಅದ ಹೆಸರು ತಗೋದಲ್ಲ ಅದು